ಕಟಕ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ದೇವಗುರು 12 ವರ್ಷದ ಬಳಿಕ ಸ್ಥಾನ ಬದಲಾವಣೆಯಾದರೆ ಮಾಡಲಾಗ್ತದೆ. ಇದೇ ನಿಟ್ಟಿನಲ್ಲಿ 5 ತಿಂಗಳು ಕಟಕ ರಾಶಿಯವರ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಹೌದು, ದೇವಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಬದಲಾವಣೆ ಮಾಡಲು 1 ವರ್ಷ ಸಮಯ ಆದರೆ ಹಿಡಿತಕ್ಕಂಥದ್ದು. ಈಗ ನಿಮ್ಮ ಕಟಕ ರಾಶಿಗೆ ದೇವಗುರು ಬಂದಿದ್ದಾರೆ. ಹೌದು, ಇದು ನಿಮ್ಮ ಪಾಲಿಗೆ ಅತ್ಯಂತ ಗ್ರಹಗತಿಯಾಗಿರುತ್ತೆ. ನಂತರ ಈಗ ನಿಮ್ಮ ನೋವಿಗೆ ಮುಕ್ತಿ ನೀಡುವ ಸಮಯ ಸಹ ಬಂದಿರತಕ್ಕಂಥದ್ದು. ನಿಮ್ಮ ಜೀವನ ಉಜ್ವಲವಾಗಲಿದೆ. ಹೌದು, 1ನೇ ಭಾಗದಲ್ಲಿ ದೇವಗುರು ಕುಳಿತಿದ್ದಾರೆ. ಹೀಗಾಗಿ ನಿಮ್ಮಲ್ಲಿ ದೈವಿಕ ಶಕ್ತಿ ಸಂಚಲನೆಯಾಗಲಿದೆ. ಹೌದು, ನಿಮಗೆ ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಗೌರವ ಸಿಗಲಿದೆ. ಆದಷ್ಟು ನೀವು ತಾಳ್ಮೆಯಿಂದ ಇರೋದು ಒಳ್ಳೆಯದಾಗಿರುತ್ತೆ. ನಂತರ ರೋಗಗಳೆಲ್ಲ ದೂರ ಆಗಲಿದೆ. ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ. ನಂತರ ನಿಮ್ಮ ಕನಸೆಲ್ಲ ನನಸಾಗುವ ಕಾಲ ಆದರೆ ಮುಂದೆ ಇರತಕ್ಕಂಥದ್ದು. ಹೌದು, ನೀವು ಏನೇನು ಅಂದ್ಕೊಂಡಿದ್ರು, ನಿಮ್ಮ ಕನಸುಗಳು, ನಿಮ್ಮ ಯೋಜನೆಗಳು, ನೀವು ಒಂದು ಮನೆ ಕಟ್ಟಬೇಕು ಅಂತಿದ್ರೆ ಆ ಕನಸು ನೆರವೇರ್ತಕ್ಕಂಥದ್ದು, ಅಥವಾ ನೀವು ವಾಹನವನ್ನು ಖರೀದಿ ಮಾಡಬೇಕಂತಿದ್ರೆ ಆ ಕನಸು ನೆರವೇರ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ಕನಸು ನೆರವೇರ್ತಕ್ಕಂಥದ್ದು, ನಿಮ್ಮ ಆಸೆಗಳು ನೆರವೇರ್ತಕ್ಕಂತಹ ಕಾಲ ಆದರೆ ಮುಂದೆ ಇರ್ತಕ್ಕಂಥದ್ದು. ಉದ್ಯೋಗ ಹುಡುಕುತ್ತಿರೋರಿಗೆ ಉದ್ಯೋಗದ ಭಾಗ್ಯ ಸಿಗಲಿದೆ ಅಂತ ಹೇಳಿ ಇದೀಗ ಮಾಹಿತಿನೂ ಸಹ ಬಂದಿರತಕ್ಕಂಥದ್ದು ಪುರಾಣಗಳಲ್ಲಿ. ನಂತರ ನೀವು ಈಗಾಗಲೇ ಉದ್ಯೋಗ ಮಾಡ್ತಿದ್ರೆ ಸಂಬಳ ಏರಿಕೆ ಆಗ್ತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ ಮುಂದಿನ 5 ತಿಂಗಳಿನ ಒಳಗಡೆ. ಹೌದು, ಅದೇ ರೀತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆಯ ಮಾತು ಸಹ ಸಿಗಲಿದೆ ಅಂತ ಹೇಳಿ ಮಾಹಿತಿ ಇದೆ. ನಂತರ ನವದಂಪತಿಗಳು ಸಂತಾನಕ್ಕೋಸ್ಕರ ಕಾಯ್ತಿದ್ರೆ ಈಗ ಮಗುವಿನ ಆಗಮನದ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ಹೌದು, ಇದು ಕಟಕ ರಾಶಿಯವರ ಸ್ವಭಾವ ಮತ್ತು ಅವರಿಗೆ ಸಿಗುವ ಅದೃಷ್ಟದ ಫಲಗಳಾಗಿರುತ್ತೆ. ನಂತರ ದೇವಗುರು ನಿಮಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೌದು, ಪ್ರಮುಖವಾಗಿರ್ತಕ್ಕಂತಹ 3 ಎಚ್ಚರಿಕೆಗಳನ್ನು ನೀಡಲಾಗಿದೆ. ಸೊ ಮೊದಲನೇ ಎಚ್ಚರಿಕೆ, ಅಹಂಕಾರ ನಿಮ್ಮನ್ನು ಪ್ರವೇಶಿಸಲು ಬಿಡಬೇಡಿ ಅಂತ ಹೇಳಿ ತಿಳಿಸಲಾಗಿದೆ. ಸದಾ ಶಾಂತಿಯಾಗಿರಿ, ಯಾರೊಂದಿಗೂ ಒರಟಾಗಿ ಮಾತನಾಡಬೇಡಿ ಅಂತ ಹೇಳಿ ಸಹ ಮೊದಲನೇ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು ದೇವಗುರು. 2ನೇ ಎಚ್ಚರಿಕೆ ಬಂದ್ಬಿಟ್ಟು ಹಣದ ಮತ್ತು ಆರ್ಥಿಕತೆ ನಿರ್ವಹಣೆಯಾಗಿರುತ್ತೆ. ಹೌದು, ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ. ನಂತರ ಯೋಚಿಸಿ ನಿರ್ಧಾರವನ್ನು ತಗೋಬೇಕಾಗಿರುತ್ತೆ. ಹಣಕಾಸಿನಲ್ಲಿ ನೀವು ಯೋಚಿಸಿ 1 ಅಲ್ಲ 100 ಬಾರಿ ಯೋಚನೆ ಮಾಡಿ ಹಣವನ್ನು ನೀವು ಉಪಯೋಗಿಸ್ಕೊಳ್ಳಬೇಕಾಗಿರುತ್ತೆ. ಹೌದು, ಭವಿಷ್ಯಕ್ಕಾಗಿ ಹಣವನ್ನು ನೀವು ಹೂಡಿಕೆಯನ್ನು ಸಹ ಮಾಡಬೇಕಾಗಿರುತ್ತೆ. 3ನೇ ಮತ್ತು ಕೊನೆಯ ಎಚ್ಚರಿಕೆ ಏನಂತಂದರೆ ದೇಹದ ತೂಕ ಮತ್ತು ಆಹಾರದ ಪದ್ಧತಿ. ಹೌದು, ಇದೀಗ ದೇಹದ ತೂಕ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ನಂತರ ಸಿಹಿ ತಿಂಡಿ ತಿನ್ನಬೇಕು ಎಂಬುವ ಆಸೆ ನಿಮ್ಮಲ್ಲಿ ಉಂಟಾಗುತ್ತಕ್ಕಂಥದ್ದು. ಸೊ ಇದು 3 ಎಚ್ಚರಿಕೆಗಳಾಗಿರುತ್ತೆ. ನೀವು ಇವುಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರುತ್ತೆ. ಕುಲದೇವರ ಆಶೀರ್ವಾದ ಅಂತೂ ನಿಮ್ಮ ಮೇಲೆ ಸದಾ ಇರುತ್ತೆ. ಹೌದು, ಇದೀಗ ಕಟಕ ರಾಶಿಯವರ ಪರಿಹಾರಗಳನ್ನು ನಾವು ನೋಡ್ತಾ ಹೋಗೋಣ. ನೀವು ಪ್ರತಿ ಗುರುವಾರ ವಿಷ್ಣುದೇವರ ಸಹಸ್ರನಾಮವನ್ನು ಪಠನೆ ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಹಳದಿ ಪುಷ್ಪದಿಂದ ದೇವಗುರುವಿಗೆ ಪೂಜೆಯನ್ನು ಮಾಡಿ. ಹೌದು, ಶಿವಾಲಯಕ್ಕೆ ಹೋಗಿ ನವಗ್ರಹಗಳಲ್ಲಿರುವ ದೇವಗುರುವಿಗೆ ನೀವು ಪೂಜೆಯನ್ನು ಮಾಡಿ. ನಂತರ ಕಡಲೆಬೇಳೆ ಅಥವಾ ಅರಿಶಿನ ಅಥವಾ ಬಾಳೆಹಣ್ಣನ್ನು ದಾನವನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿ ಮಾಡ್ಕೊಳ್ತೀರ. ನಂತರ ಗೋವಿಗೆ ಸೇವೆಗಳನ್ನು ಮಾಡಿ. ನಂತರ ನಿಮ್ಮ ಅದೃಷ್ಟದ ಬಾಗಿಲೀಗ ತೆರೆಯಲಿದೆ ಅಂತ ಹೇಳಿ ಇದೀಗ ಪರಿಹಾರಗಳನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಹೌದು, ಇದು ಕಟಕ ರಾಶಿಯವರ ಜೀವನದಲ್ಲಿ ಬದಲಾಗ್ತಕ್ಕಂತಹ ಮಾಹಿತಿ ಮತ್ತು ದೇವಗುರು ನೀಡಿರ್ತಕ್ಕಂತಹ ಎಚ್ಚರಿಕೆಯ ಮಾಹಿತಿಯಾಗಿರುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.